सलटी ऐसे बोगिल सोपी साड़ी उगटिगे हाई सती दुपट्टी ऐसी दूरिंड में मबटिगे ಅಧ್ಯಕ್ಷ ಸಿನಿಮಾದ ನಟಿ ಕನ್ನಡದಲ್ಲಿ ಯಾಕೆ ಸಿನಿಮಾ ಮಾಡ್ತಿಲ್ಲ? ಹಾಗಾದ್ರೆ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಈ ಎಲ್ಲದ್ರ ಬಗ್ಗೆ ಇಲ್ಲಿದೆ ಅಪ್ಡೇಟ್ಸ್. ಕನ್ನಡ ಚಿತ್ರರಂಗದ ಬೆಸ್ಟ್ ಕಾಮಿಡಿ ಸಿನಿಮಾಗಳ ಪಟ್ಟಿಯಲ್ಲಿ ಅಧ್ಯಕ್ಷ ಸಿನಿಮಾ ಕೂಡ ಒಂದು. ಈ ಸಿನಿಮಾ ಮೂಲಕ ಶರಣ್ ಅಧ್ಯಕ್ಷನಾಗಿ ತೆರೆ ಮೇಲೆ ಅಬ್ಬರಿಸಿದ್ರು. ಶರಣ್ ಹಾಗೂ ಚಿಕ್ಕಣ್ಣ ಕಾಂಬಿನೇಷನ್ ನಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇದೇ ಅಧ್ಯಕ್ಷ ಸಿನಿಮಾ ಮೂಲಕ ಕನ್ನಡಕ್ಕೆ ಮತ್ತೊಬ್ಬ ನಟಿಯ ಪರಿಚಯನೂ ಆಗ್ಬಿಡ್ತು. ಆಕೆಯೇ ಹಬಾ ಪಟೇಲ್. ಅಧ್ಯಕ್ಷ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದ ನಟಿಯೇ ಹಬಾ ಪಟೇಲ್. ಕನ್ನಡ ಚಿತ್ರರಂಗದಿಂದಲೇ ವೃತ್ತಿ ಬದುಕನ್ನ ಆರಂಭಿಸಿದ್ದ ಈ ನಟಿ ಈಗ ಕನ್ನಡ ಸಿನಿಮಾಗಳಲ್ಲಿಯೇ ನಟಿಸ್ತಾ ಇಲ್ಲ. ಮೊದಲ ಪ್ರಯತ್ನದಲ್ಲಿಯೇ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದ ನಟಿ ಮತ್ತೆ ಕನ್ನಡದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳಲೇ ಇಲ್ಲ. ಶರಣ್ಗೆ ಸೂಪರ್ ಸಕ್ಸಸ್ ಕೊಟ್ಟ ಸಿನಿಮಾ ಅಧ್ಯಕ್ಷ. ಇದರಲ್ಲಿ ಶರಣ್ ಹಾಗೂ ಹೆಬ್ಬಾ ಪಟೇಲ್ ಕಾಂಬಿನೇಷನ್ ಸಿನಿ ಪ್ರಿಯರಿಗೆ ಇಷ್ಟ ಆಗಿತ್ತು. ಇನ್ನು ಹಲವು ಸಿನಿಮಾಗಳಲ್ಲಿ ಜೋಡಿ ನಟಿಸಬಹುದು ಎಂದು ನಿರೀಕ್ಷೆ ಕೂಡ ಇತ್ತು. ಆದ್ರೆ ಹೆಬ್ಬಾ ಪಟೇಲ್ ಮತ್ತೆ ಶರಣ್ ಜೊತೆ ನಟಿಸುವುದರಲ್ಲಿ ಮತ್ತೆ ಕನ್ನಡ ಸಿನಿಮಾದಲ್ಲಿಯೇ ಕಾಣಿಸಿಕೊಳ್ಳಲಿಲ್ಲ. ಅಸಲಿಗೆ ಹೆಬ್ಬಾ ಪಟೇಲ್ಗೆ ಕರ್ನಾಟಕದ ಲಿಂಕ್ ಇದೆ. ಈ ನಟಿಯ ಮೂಲಕ ಕರ್ನಾಟಕ, ಆದ್ರೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಹೆಸರು ಕೇಳಿದ ಕೂಡಲೇ ಈಕೆ ಗುಜರಾತ್ ಮೂಲದ ನಟಿ ಇರಬಹುದೇನೋ ಅಂತ ಅನ್ನಿಸಬಹುದು. ಆದ್ರೆ ಕರ್ನಾಟಕದ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ನಟಿ ಈಕೆ. ಹೀಗಾಗಿ ಕನ್ನಡದಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಬಹುದು ಎಂಬ ನಿರೀಕ್ಷೆ ಕೂಡ ಇತ್ತು. ಕನ್ನಡದಲ್ಲಿ ಅಧ್ಯಕ್ಷ ಸಿನಿಮಾ ಗೆದ್ದ ಬಳಿಕ ಹೆಬ್ಬಾ ಪಟೇಲ್ ತಮಿಳು ಚಿತ್ರರಂಗದ ಕಡೆ ಮುಖ ಮಾಡಿದ್ರು. ಮೊದಲು ತಮಿಳು ಸಿನಿಮಾ ತಿರುಮನಂ ಎನುಂ ನೀಖಾ ಕೂಡ ಸೂಪರ್ ಹಿಟ್ ಆಗಿತ್ತು. ಬಳಿಕ ತೆಲುಗಿನಲ್ಲಿ ಕುಮಾರಿ 21F ಸಿನಿಮಾದಲ್ಲಿ ಹೆಬ್ಬಾ ಪಟೇಲ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಇಲ್ಲಿಂದ ತೆಲುಗು, ತಮಿಳು ಭಾಷೆಯ ಸಿನಿಮಾಗಳಲ್ಲಿಯೇ ಹೆಚ್ಚಾಗಿ ನಟಿಸಲು ಆರಂಭಿಸಿದ್ರು. ಈ ಸಿನಿಮಾದ ಬಳಿಕ ಹೆಬ್ಬಾ ಪಟೇಲ್ ತೆಲುಗು ಮಂದಿಯ ಫೇವರೇಟ್ ನಟಿಯಾಗಿದ್ದಾರೆ.